ಪೋಷಕತ್ವ ಎಂಬುದು ಬಾಣಗಳನ್ನು ಹೂಡುವ ಬಿಲ್ಲಿನಂತೆ. ಯಾವಾಗ ಬಿಲ್ಲು ಸ್ಥಿರವಾಗಿರುತ್ತದೋ ಆಗಲೇ ಬಾಣಗಳು ಸುಲಭವಾಗಿ ಗುರಿ ತಲುಪಲು ಸಾಧ್ಯ. ಹಾಗೆಯೇ ಪೋಷಕತ್ವ ಕೂಡ. ಒಳ್ಳೆಯ ಪೋಷಕತ್ವದಿಂದ ಮಾತ್ರ ಸದೃಢ ಮಕ್ಕಳನ್ನು ಬೆಳೆಸಲು ಸಾಧ್ಯ. ಚಿಂತೆ ಎಂಬ ಸಂತೆಯಲ್ಲಿ ನಾವೆಲ್ಲರೂ ಬಂದಿಗಳು, ಆದರೆ ಮಕ್ಕಳಿಗೆ ಸಮಯ ನೀಡಲಾಗದಷ್ಟು ಬಂದಿಗಳು ನಾವಾಗದಿರೋಣ. ಎಂತ ಇದು ಅರ್ಥನೇ ಆಗ್ತಿಲ್ಲ. ಎಲ್ಲಿಗೆ ಹೋಗುದಾ, ಏನು ಮಾಡುದಾ, ಏನ ಯಾರ ಹತ್ರ ಕೇಳುದಾ, ಏನ ಬರೆಯುವುದು ಹೇಗೆ ಅಂತ. ಅಮ್ಮ, ನನಗೆ ಸ್ವಲ್ಪ ಹೇಳ್ಕೊಡು, ನನಗೆ ಅರ್ಥ ಆಗ್ತಿಲ್ಲ. ನಾಳೆ ಎಕ್ಸಾಮ್ ಇದೆ. ನೋಡು, ಇವಾಗ ಮೀಟಿಂಗ್ ಇದೆ 2 ನಿಮಿಷದಲ್ಲಿ. ಅಲ್ಲಿ ಅಡುಗೆ ಮನೇಲಿ ಬೇರೆ ಎಲ್ಲ ಪಾತ್ರೆಗಳು ಹಾಗೆ ಇದ್ದಾವೆ, ತಿಂಡಿ ಕೂಡ ಮಾಡಬೇಕು. ಸ್ಕೂಲ್ಗೆ ಯಾಕೆ ಕಳ್ಸಿರೋದು ನಿನ್ನ? ಅಲ್ಲಿಗೆ ಹೋಗಿ ಕಲ್ತ್ಕೊ. ಅವ್ರೇನು ದಂಡಕ ಇರೋದು? ಲಕ್ಷಗಟ್ಟಲೆ ಫೀಸ್ ಕಟ್ತಾ ಇದ್ದೀವಿ. ಹೋಗು, ನೀನು ಮಾಡ್ಕೊ, ಇಲ್ಲಾಂದ್ರೆ ಅವ್ರ ಹತ್ರ ನಾಳೆ ಕೇಳೋಗು. ಹೋಗು ಹೋಗು, ಹೋಗೋದ್ಕೋ. ಅಮ್ಮನೂ ಇಲ್ಲ ಬೆಮ್ಮನೂ ಇಲ್ಲ, ಹೋಗೋದ್ಕೋ. ಕಾಫಿ. Arya, what are you doing? Are you studying? Yeah, I'm studying, Mom. Okay, come sit down. What's this? Market. Okay. Why so low score, Arya? I don't know, Mom. I tried. I've seen you trying so hard. Not sleeping all night and trying so hard. So that's okay. Let's consider this marks. As of now, you have time for the annual exam. I'll help you with all subjects. We'll score good marks. Okay? Amma. I have something to show you. Okay. ಹಾರುವ ಕನಸುಗಳು. ಯೂರೋದಿಸ್. ಹಾರುವ ಹಕ್ಕಿಯಾಗಿ ಹೊಂಬಣ್ಣದ ಆಗಸವ ಹತ್ತಿರದಿಂದ ನೋಡುವ ಕನಸು ಓಡುತ್ತಿದೆ. ಗ್ರೇಟ್ ಜಾಬ್, ಆರ್ಯ. I didn't know that you could write so well. Okay, this is not just one. You have done a great job. I'm really proud of you. Thank you. I know your potential. Everybody's potential is different. Yes, your child might be different, yet accomplish more. As poem says, your children are not your children. Please let your child choose its own wings.